ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಈಗ 4:45 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಮೇಕ್ ಓವರ್ ಇದೆ, ಬ್ರೈಡಲ್ ಮೇಕ್ ಓವರ್. ಸೊ ನಾನು ಆ ವ್ಲಾಗ್ ಮಾಡೋಣ ಅಂತ ಹೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇವತ್ತು ನನ್ನ ಜೊತೆ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿತಾ ಇದ್ದಾರೆ. ನಾನು ಟೀ ಕುಡ್ದಾಯಿತು. ಆ್ಯಂಡ್ ಸೊ ಲೈಕ್ 4:30ಗೆ ಹೋಗಬೇಕಿತ್ತು. ಅಲ್ಲೇನೋ ಇನ್ನು ಲಾಸ್ಟ್ ಇವೆಂಟ್ ಅವರೇ ವೆಕೇಟ್ ಮಾಡಿಲ್ಲ ಅಂತೆ. ಸೊ ಹಾಗಾಗಿ ಲೇಟಾಗೆ ಬನ್ನಿ ಅಂದರು. ಆ್ಯಂಡ್ ನಿಯರ್ ಬೈ 1/2 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಹಾಗಾಗಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಆದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಮೇಕ್ ಓವರ್ ಹೇಗಾಯಿತು ಅಂತ ಕ್ಲಿಪ್ಪಿಂಗ್ ತೊಗೊಳಕ್ಕಾದರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಚರಿನ ಯಾರು ನೋಡ್ಕೋತಾರೆ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರೆ ಮನೇಲಿ. ಇವತ್ತು ಸಂಡೇ ಅಲ್ಲ, ಸೊ ಅವ್ರು ಇರ್ತಾರೆ. ಆ್ಯಂಡ್ ಅವನು ಮಲಗಿದ್ದಾನೆ. ಒಂದು 2 hours ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ. ಆ್ಯಂಡ್ ಎದುರು ಕೂಡ ಅವನೇನು ಕೇಳಲ್ಲ, ಬಟ್ ನೋಡ್ಕೊಳ್ಳೋರಿಗೆ ಸ್ವಲ್ಪ ಟಯರಿಂಗ್ ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇರ್ತಾನೆ, ಅವನು ಆರಾಮಾಗಿರ್ತಾನೆ. ಆ್ಯಂಡ್ ತುಂಬ ದಿನ ಆದಮೇಲೆ ಅವ್ರ ಜೊತೆ ಬಿಟ್ಟು ಹೋಗ್ತಾ ಇರೋದು. ಯೂಶ್ವಲಾಗಿ ಅಮ್ಮನ ಜೊತೆನೇ ಬಿಟ್ಟು ಹೋಗ್ತಿದ್ದೆ, ಬಟ್ ಇವತ್ತು ಸಂಡೇ ಅಲ್ವಾ, ಸೊ ಅಮ್ಮನ್ನು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್, ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ? ಏನೆಲ್ಲಿ ಅಂತ ಯೋಚನೆ ಮಾಡ್ತಾರೆ. ಈಗಲೂ ಬೇಡ ಹೋಗು ಅಂತ ಇದ್ರು, ಬಟ್ ಮನೇಲೇ ಇರ್ತಾರಲ್ಲ ಏನು ಅಂತ ಅಂದ್ಬಿಟ್ಟು ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಅವರಿದ್ದರೆ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಾರೆ. ಅನ್ಪ್ಯಾಕ್ ಮಾಡೋದು ಆ್ಯಂಡ್ ಎಲ್ಲ ಕೊಡೋದು, ಹೆಲ್ಪಿಂಗ್ ಎಲ್ಲ ಅವರೇ ಮಾಡ್ತಾರೆ. ಸೊ ನನಗೂ ಹೆಲ್ಪ್ ಆಗುತ್ತೆ ಅವ್ರು ಬಂದರೆ. ಸೊ ಹಾಗಾಗಿ ಬರ್ತಾ ಇದ್ದಾರೆ ಅಲ್ವಾ. ನಾನೇ ಹೋಗ್ತಿದ್ದು ಜಾಸ್ತಿ. ಈಗ ಚೆರಿ ಊಟದ್ಮೇಲೆ ಹೋಗ್ತಿಲ್ಲ ಅಷ್ಟೇ. ಚೆರಿ ಊಟದ ಮೇಲೆಲ್ಲ ಈಗ ಮೇಯಿಂದ ಬರ್ತಾ ಇಲ್ಲ ಅಷ್ಟೇ. ಅವನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೊರಗಡೆ ಎಲ್ಲ ಅವನು ಇರಲ್ಲ. ಹಾಗಾಗಿ ಅವಾಗಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ಮನೇಲಿ ಯಾರ್ಯಾರು ನೋಡ್ಕೊಳಕ್ಕಿದ್ರೆ ಬರ್ತಾರೆ ಅಷ್ಟೇ. ಪ್ರತಿಯೊಂದು ಬ್ರೈಡಲ್ ಇವೆಂಟ್ ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್. ಒಂದೇ ಥರ ಎಲ್ಲ ಇರಲ್ಲ, ಬಟ್ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಇವೆಂಟ್ ಹೇಗೆ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ಐ ಥಿಂಕ್ ಟೈಮ್ ಕನ್ಸ್ಟೆಂಟ್ ಆಗ್ಬೋದು, ಬಿಕಾಸ್ ಅವ್ರಿಗೆ ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ನಾನು ಹೇಳಿದ್ದೀನಿ, ಬಟ್ ಆದ್ರೂ ಅವರು ಏನು ಮಾಡೋಕ್ಕಾಗಲ್ಲ. ನಂಗೆ ಶಾಸ್ತ್ರ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ನಾನು ಒಂದು ಕ್ಯಾಶುವಲ್ ಒಂದು ಶರ್ಟ್ ಹಾಕಿದ್ದೀನಿ ಆ್ಯಂಡ್ ಒಂದು ಪಲಾಜೋ ಹಾಕಿದ್ದೀನಿ. ಇಷ್ಟೇ. ತುಂಬ ಎಲ್ಲ ರೆಡಿಯಾಗಿ ಹೋಗಲ್ಲ, ನಂಗೆ ಕಂಫರ್ಟ್ ಇರಬೇಕು ಮಾಡೋದಕ್ಕೆ. ಹಾಗಾಗಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಹೊರಟೆ. ಆ್ಯಂಡ್ ಲೊಕೇಶನ್ ಇದೊಂದು ಇಲ್ಲೇ ಹತ್ತಿರ ಇರೋದ್ರಿಂದ ಈ ಹತ್ತಿರ ಇರೋ ಲೊಕೇಶನ್ಗೆಲ್ಲ ಆಟೋ ಬುಕ್ ಮಾಡೋದೇ ಒಂದು ಕಷ್ಟ. ಹತ್ತಿರ ಇರುತ್ತಲ್ಲ, ಸೊ ಹಾಗಾಗಿ ಯಾರು ಬುಕ್ಕಿಂಗೇ ತೊಗೊಳಲ್ಲ. ಆ್ಯಂಡ್ ಫೈನಲಿ ಬುಕ್ ಆಯಿತು, ಹೊರಟ್ವಿ ನಾವು. ಅವರು 4:30ಗೆ ಬರೋಕ್ಕೆ ಹೇಳಿದ್ದು, ಬಟ್ ಅದು ಆಮೇಲೆ 5ಗೆ ಬನ್ನಿ ಅಂತ ಹೇಳಿದ್ರು. ಬಟ್ 5ಗೆ ಹೋದಾಗಲೂ ಇನ್ನೂ ರಿಚುವಲ್ಸ್ ನಡೀತಾ ಇತ್ತು, ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ಅದು 5:30 ತನಕ ಡಿಲೇ ಆಯಿತು. ಆ್ಯಂಡ್ ಫೈನಲಿ ಬ್ರೈಡ್ ಬಂದರು. ಸೊ ನಾನು ಅವ್ರು ಬಂದ ತಕ್ಷಣ ಅವರಿಗೆ ಅವ್ರದ್ದು ಸ್ಯಾರಿದು ಬ್ಲೌಸ್ ಹಾಕ್ಕೊಳಕ್ಕೆ ಹೇಳಿ ಅದಾದಮೇಲೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಅವರಿಗೆ ಕರ್ಲ್ಸ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಜಸ್ಟ್ ಹಾಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ ಫುಲ್ ಡೀಟೇಲ್ ವಿಡಿಯೋ ತೋರಿಸ್ಬೇಕು ಅಂದರೆ 1 ಗಂಟೆ ಇದೆ ವಿಡಿಯೋ. ಸೊ ಅಷ್ಟು ತುಂಬ ಲೆಂತಿ ಆಗುತ್ತೆ. ಅದಕ್ಕಾಗಿ ನಾನು ಫಾಸ್ಟ್ ಫಾರ್ವರ್ಡ್ನಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಪ್ಯಾಡಲ್ ಬ್ರಷ್ನಲ್ಲಿ ಹೇರ್ ಸ್ಟೈಲಿಂಗ್ ಮೂವ್ಸ್ ಹಾಕಿ ಅದನ್ನು ಅಪ್ಲೈ ಮಾಡಿ, ಅದಾದಮೇಲೆ ಅದನ್ನು ಹೇರ್ ಡ್ರೈಯರಲ್ಲಿ ಡ್ರೈ ಮಾಡಿದ್ದೀನಿ. ಅದಾದ ನಂತರ ಫ್ರಂಟ್ ಸೆಕ್ಷನ್ನ ನಾನು ತಗೊಂಡು ಪ್ರತಿ ಲೇಯರ್ನು ಇಲ್ಲಿ ಕ್ರಿಂಪ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕ್ರಿಂಪ್ ಮಾಡೋದು ಮೇನ್ ಪಾರ್ಟ್ ಆ್ಯಂಡ್ ಅದೇ ತುಂಬ ಟೈಮ್ ತಗೊಳ್ಳೋದು. ಹಾಗಾಗಿ ನಾನು ಫಸ್ಟ್ ಹೇರ್ ಸ್ಟೈಲ್ ಮಾಡಿಕೊಂಡು ಅದಾದಮೇಲೆ ಮೇಕಪ್ ಮಾಡ್ತೀನಿ. ಡ್ರೇಪಿಂಗ್ ಒಂದೊಂದ್ಸಲಿ ಮುಂಚೆನೂ ಮಾಡ್ತೀನಿ, ಇಲ್ಲ ಲಾಸ್ಟಲ್ಲಿ ಮಾಡ್ಕೊಳ್ತೀನಿ. ಬಟ್ ಹೇರ್ ಸ್ಟೈಲ್ ನಾನು ಫಸ್ಟ್ ಪ್ರಿಫರ್ ಮಾಡೋದು. ಆ್ಯಂಡ್ ನೋಡ್ಬೋದು ನಮ್ಮಮ್ಮ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ. ಅವರಿದ್ರೆ ಆಲ್ಮೋಸ್ಟ್ ಎಲ್ಲಾನು ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದಾಗ ನಾನೇ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಅದು ಕಲ್ತ್ಬಿಟ್ಟಿದ್ದೀನಿ ಇತ್ತೀಚೆಗೆ ಅವರಿಲ್ಲ ಅಂದಾಗ. ಬಟ್ ಆದರೂ ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲ. ಈ ಥರ ಎಲ್ಲ ಹೇರ್ ಸ್ಟೈಲ್ಸ್ನು ನಾನೇ ಮಾಡ್ತೀನಿ. ನಾನು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಕೇಳ್ತೀನಿ ಅಷ್ಟೇ. ಈಗ ನನಗೆ ಮಿನಿಮಮ್ ಒಂದು 1.5 to 2 hours ಬೇಕು ಮಾಡೋದಕ್ಕೆ. ಸೊ ಅಷ್ಟು ಟೈಮ್ ಇದೆ ಅನ್ನುವಾಗ ನಾನೇ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ನೋಡ್ಬೋದು ನೀವಿಲ್ಲಿ ನಾನು ಕ್ರೌನ್ ಸೆಕ್ಷನ್ನ ತಗೊಂಡು ಪ್ರತಿ ಲೇಯರ್ನು ಬ್ಯಾಕ್ ಮಾಡಿ
ಮಾಡಿ ಅದನ್ನ ಸ್ಪ್ರೇಯಿಂದ ಸೆಟ್ ಮಾಡಿ ಅದಾದ್ಮೇಲೆ ಕೊನೆಯಲ್ಲಿ ಪಿನ್ನಿಂಗ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಾದ್ಮೇಲೆ ಫ್ರಂಟ್ ಅವರಿಗೆ ಸೆಂಟರ್ ಪಾರ್ಟಿಷನ್ ತೆಗೆದಿದ್ದೀನಿ ಬಿಕಾಸ್ ಅವ್ರದ್ದು ಮಾಂಟಿಕ ಸ್ವಲ್ಪ ಬ್ರಾಡ್ ಆಗಿದೆ. ಸೊ ಹಾಗಾಗಿ ಅದು ಸೆಂಟರ್ ತೆಗೆದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇಲ್ಲಿ ಅದನ್ನು ಕೂಡ ಪ್ರೂಫ್ ಬೇಕಿತ್ತು ಅವ್ರಿಗೆ. ಸೊ ಹಾಗಾಗಿ ಅವರು ತೋರಿಸ್ತಾ ಇದ್ದೀನಿ. ನಾನು ಪ್ರತಿ ಸ್ಟೆಪ್ನು ಕೂಡ ಪ್ರತಿ ಬ್ರೈಡಿಗೂ ತೋರಿಸ್ಕೊಂಡೇ ಮಾಡ್ತೀನಿ ಬಿಕಾಸ್ ಲಾಸ್ಟ್ ಮಿನಿಟ್ ಅಲ್ಲಿ ಏನು ಚೇಂಜಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಫಸ್ಟಿಗೆ ತೋರಿಸ್ಕೊಂಡು ಮಾಡಿದ್ರೆ ನನಗೂ ಈಸಿ ಆಗುತ್ತೆ ಅಂಡ್ ಅವರಿಗೂ ಯಾವ ತರ ಬೇಕು ಅಂತ ಅವರಿಗೂ ಗೊತ್ತಾಗುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಅವ್ರಿಗೆ ಮೇನ್ ಕನ್ಸರ್ನ್ ಇದ್ದಿದ್ದು ಅವರಿಗೆ ಫೋರ್ ಹೆಡ್ ಸ್ವಲ್ಪ ಬ್ರಾಡ್ ಇದೆ, ಸೊ ಅದು ಸ್ವಲ್ಪ ಕವರ್ ಆಗೋ ತರ ಬೇಕು ಅಂತ. ಬಟ್ ನಾವಿಲ್ಲಿ ಸೆಂಟರ್ ತೆಗೆದಾಗ ಅದು ಪುಲ್ ಅಪ್ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಫ್ರಂಟ್ ಕರ್ಲ್ಸ್ ಗೆ ಹೇರ್ಸ್ ಬಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಅವರಿಗೆ ಕವರ್ ಆಗೋ ರೀತಿ ಅನ್ಸುತ್ತೆ. ಅಂಡ್ ಮಾಂಟಿಕ ಸ್ವಲ್ಪ ಬಿಗ್ ಒನ್ ಇದೆ, ಸೊ ಅದು ಕೂಡ ಚೆನ್ನಾಗಿ ಅನ್ಸುತ್ತೆ. ಅಂಡ್ ನೋಡ್ಬೋದು ಇಲ್ಲಿ ಅದನ್ನು ಕೂಡ ಚೆನ್ನಾಗಿ ಬ್ಯಾಕ್ಯೂಮ್ ಮಾಡ್ಕೊಂಡು ಸ್ಪ್ರೇ ಅಲ್ಲಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ತೋರ್ಸಕ್ಕೂ ಮುಂಚೆ ನಾನೇ ನೋಡಿ ನೋಡಿ ಕರೆಕ್ಟ್ ಮಾಡ್ಕೊಳ್ತೇನೆ. ಅಂಡ್ ಈ ಕಡೆ ಕೂಡ ಬ್ಯಾಕ್ಯೂಮ್ ಮಾಡಿ ನೀಟಾಗಿ ಸ್ಪ್ರೇ ಅಲ್ಲಿ ಸೆಟ್ ಮಾಡಿ ಆಮೇಲೆ ಪಿನ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿದ್ಮೇಲೆ ಅನ್ನಿಸ್ತು ಈ ಕಡೆ ಸ್ವಲ್ಪ ಸರಿಯಾಗಿ ಕೂತಿಲ್ಲ ಅಂತ ಹೇಳಿ ಈ ಕಡೆ ಒಂದ್ಸಲಿ ಪಿನ್ನಿಂಗ್ ತೆಗೆದ್ಬಿಟ್ಟು ಮತ್ತೆ ಕರೆಕ್ಟಾಗಿ ಹಾಕ್ತೆ. ಅಂಡ್ ಇದಾದ್ಮೇಲೆ ಅವರಿಗೆ ಗ್ರೇ ಹೇರ್ಸ್ ಇತ್ತಲ್ಲ, ಸೊ ಅದು ವಿಸಿಬಲ್ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇ ಆದಮೇಲೆ ನಾನು ರೂಟ್ ಟಚ್ ಅಪ್ ಸ್ಪ್ರೇ ಕೂಡ ಯೂಸ್ ಮಾಡಿ ಅದನ್ನ ನೀಟಾಗಿ ಕವರ್ ಮಾಡಿದ್ದೀನಿ. ಅಂಡ್ ಇದಾದ್ಮೇಲೆ ನಾನೀಗ ಹೇರ್ ಎಕ್ಸ್ಟೆನ್ಷನ್ಸ್ ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ವಾಲ್ಯೂಮ್ ಅಷ್ಟಾಗಿರ್ಲಿಲ್ಲ, ಸೊ ಹಾಗಾಗಿ ಎಕ್ಸ್ಟೆನ್ಷನ್ಸ್ ನೀಡ್ ಇದೆ. ಸೊ ಅದನ್ನ ಫಿಕ್ಸ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಸ್ವಲ್ಪ ವಾಲ್ಯೂಮ್ ನ ತಗೊಂಡು ಅದನ್ನ ಬ್ಯಾಕ್ಯೂಮ್ ಮಾಡಿ ಸ್ಪ್ರೇ ಅಲ್ಲಿ ಸೆಟ್ ಮಾಡ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟೆನ್ಷನ್ ನ ಫಿಕ್ಸ್ ಮಾಡಿ ಅದಾದ್ಮೇಲೆ ಪಿನ್ನಿಂಗ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಎಕ್ಸ್ಟೆನ್ಷನ್ ಸ್ವಲ್ಪನೂ ಅಳ್ಳಾಡಲ್ಲ, ತುಂಬಾನೇ ಸ್ಟ್ರಾಂಗ್ ಆಗಿ ಕೂತಿರುತ್ತೆ. ಇದಾದ್ಮೇಲೆ ಪ್ರತಿ ಸೆಕ್ಷನ್ ಆಫ್ ಹೇರ್ನು ತಗೊಂಡು ನಾನಿಲ್ಲಿ ಕರ್ಲ್ಸ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಅಲ್ಲಿ ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಅಂಡ್ ನಾನಿಲ್ಲಿ ಮಾಡುವಾಗ ನಮ್ಮಮ್ಮ ಏನಾದ್ರೂ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂಡ್ ನಾನು ಹೇಳ್ದೆ ಎಲ್ಲ ಅವರೇ ಎಲ್ಲ ಅನ್ಪ್ಯಾಕ್ ಮಾಡೋದು ಪ್ಯಾಕ್ ಮಾಡೋದು ಎಲ್ಲಾನು ಅವರೇನೆ. ಸೊ ನಾನು ಒಂದೊಂದು ಆಯ್ತು ಅಂದಾಗ ಅವ್ರು ಒಂದೊಂದು ಪ್ಯಾಕ್ ಮಾಡ್ಕೊಳ್ಳೋಕೆ ಎತ್ತಿಟ್ಕೊಳ್ತಾರೆ. ಅಂಡ್ ಈಗ ಲಾಸ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಅವ್ರದ್ದು ಫ್ರಂಟ್ ಕೂಡ ಅದನ್ನ ಕರ್ಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಫ್ರಂಟ್ ಅಲ್ಲಿ ಪ್ರತಿ ಲೇಯರ್ನು ತಗೊಂಡು ಕರ್ಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದಾಗ ನೋಡ್ಬೋದು ನೀವು ಅವ್ರದ್ದು ಫೋರ್ ಹೆಡ್ ಅಷ್ಟೊಂದು ವಿಸಿಬಲ್ ಅನ್ಸಲ್ಲ, ತುಂಬ ಬ್ರಾಡ್ ಆಗಿ. ಅಲ್ಟಿಮೇಟ್ಲಿ ಬ್ರೈಡಿಗೆ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ನಾನು ಯಾರೋ ಮಾಡೆಲ್ಗೆ ಮಾಡ್ತಾ ಇಲ್ಲ, ನನಗೆ ಹೇಗೆ ಇಷ್ಟ ಹಾಗೆ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಆಲ್ ದ ಟೈಮ್ ಎಲ್ಲ ಬ್ರೈಡ್ದು ಸೇಮ್ ಅನ್ಸ್ಬೋದು ನಿಮಗೆ, ಬಟ್ ಅವರ ಇಷ್ಟ, ಅದು ಅವರ ಬಿಗ್ ಡೇ. ಸೊ ನಾವು ಸಜೆಸ್ಟ್ ಮಾಡ್ಬೋದು, ಬಟ್ ಹೀಗೆ ಮಾಡ್ತೀನಿ ನಾನು ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಅವ್ರಿಗೆ ಖುಷಿ ಆಗಬೇಕು. ಸೊ ಹಾಗಾಗಿ ಅವ್ರಿಗೆ ಪ್ರತಿಯೊಂದು ತೋರಿಸಿನೇ ಮಾಡ್ತೀನಿ ನಾನು. ಇದಾದ್ಮೇಲೆ ನಾನು ಪೂರ್ತಿ ಸ್ಪ್ರೇ ಅಲ್ಲಿ ಸೆಟ್ ಮಾಡಿಕೊಂಡು ಲಾಸ್ಟಿಗೆ ಆಕ್ಸೆಸರಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಸೆಸರಿ ಬೇರೆ ನೋಡಿದೆ ಅದು ಚೆನ್ನಾಗಿ ಅನ್ಸುತ್ತಾ ಅಂತ, ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇನ್ನೊಂದನ್ನ ಸೈಡ್ಲಿ ಫಿಕ್ಸ್ ಮಾಡಿಕೊಂಡು ಪಿನ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಇಲ್ಲಿ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್ 2 ಬರುತ್ತೆ. ನಾನು ಅಲ್ಲಿ ಡೀಟೇಲ್ ಆಗಿ ಮೇಕಪ್ದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.